ಇದೊಂದು ಕಡೆ ಎತ್ತಿನ ಗಾಡಿಯಲ್ಲಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಶಾಸಕ ರಂಗನಾಥ್. ಎತ್ತಿನ ಗಾಡಿಯಲ್ಲಿ ಬಂದಿದ್ದಾರೆ. ಕೇಂದ್ರ ಮಾತು ಕೇಳಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬರ ವಿಚಾರದ ಬಗ್ಗೆ ಬಿಜೆಪಿ ಚರ್ಚೆ ಮಾಡಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ವಿರೋಧ ಪಕ್ಷಗಳು ಜವಾಬ್ದಾರಿಯಿಂದ ನಡೆದುಕೊಳ್ತಾ ಇಲ್ಲ. ರೈತರ ಸಮಸ್ಯೆಗಳು ಚರ್ಚೆ ಆಗಬೇಕಾಗಿದ್ದ ಜಾಗದಲ್ಲಿ ಕೇಂದ್ರ ಸರ್ಕಾರದ ಅಣತಿಯಂತೆ ರಾಜ್ಯ ಬಿಜೆಪಿ ಘಟಕ ಕಲಾಪದ ಸಮಯವನ್ನ ವ್ಯರ್ಥ ಮಾಡ್ತಾ ಇದೆ. ರೈತರ ವಿರೋಧಿ ನಿಲುವನ್ನು ತಳೆದಿದೆ ಅಂತ ಹೇಳಿ ಸಾಂಕೇತಿಕವಾಗಿ ಪ್ರತಿಭಟಿಸಲಿಕ್ಕೆ ಎತ್ತಿನ ಗಾಡಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ರೈತರಿಗೆ ಅನ್ಯಾಯ ಆಗ್ತಿದೆ ಅನ್ನೋದನ್ನ ಸಾಂಕೇತಿಕವಾಗಿ ತೋರ್ಪಡಿಸುವ ಪ್ರಯತ್ನದ ಭಾಗವಾಗಿ. ಇದೇ ಸಂದರ್ಭದಲ್ಲಿ ಶಾಸಕ ರಂಗನಾಥ್ ಅವರನ್ನ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ ಮಾತನಾಡಿಸಿದ್ದಾರೆ. ಏನ್ ಮಾತನಾಡಿದ್ದಾರೆ ಶಾಸಕರು ನೋಡೋಣ. ಈ ಮೂಲಕ ಒಂದು ಹೋರಾಟಕ್ಕೆ ಮುಂದಾಗಿದ್ದೀರಾ, ಏನ್ ಕಾರಣಕ್ಕೆ? ಏನಿಲ್ಲ ರೀ, ನಮ್ಗೆ ನೈಜಿಕವಾದಂತ ಸಮಸ್ಯೆಗಳು ಹಲವಾರಿದೆ. ಅದರಲ್ಲಿ ಈಗ ಬರ ಬಂದ್ಬಿಟ್ಟಿದೆ, ನಿಮ್ಗೆ ಗೊತ್ತಿದೆ. ಹೇಗಾದ್ರೂ ಮಾಡಿ ಮುಖ್ಯಮಂತ್ರಿ ಸಾಹೇಬರು ಬರದ ಬಗ್ಗೆ ಚರ್ಚೆ ಮಾಡೋಣ, ದಯವಿಟ್ಟು ಹಳ್ಳಿಗಳಲ್ಲಿ ರೈತರುಗಳು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ವಿರೋಧ ಪಕ್ಷದವರು ಕೇಂದ್ರ ಸರ್ಕಾರದ ಬಿಜೆಪಿಯ ಆದೇಶದ ಮೇರೆಗೆ ಚರ್ಚೆ ಮಾಡಕೂಡದು ಅನ್ನೋದನ್ನ ಧೋರಣೆ ಇಟ್ಕೊಂಡಿರೋಂಥದ್ದು ಬಹಳಷ್ಟು ಖಂಡನೀಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ವಿಚಾರದಲ್ಲಿ ನನಗೆ ನೋವಾಗಿದೆ. ಮೊನ್ನೆನೂ ಸಹ ನನ್ನ ತಾಲೂಕಿನ ಬಗ್ಗೆ ಬರ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ತಡೆ ಹಿಡಿದ್ರು. ಈಗಲೂ ಸಹ ವಿರೋಧ ಪಕ್ಷದವರು ಕಿರ್ಚಾಟ ಮಾಡ್ಕೊಂಡು ಮುತ್ತಿಗೆ ಹಾಕ್ತಿವಿ ಅಂತ ಹೇಳಿ ರೈತರ ವಿರೋಧದ ನಡವಳಿಕೆಗಳು ಬೇಸರ ಆಗಿತ್ಕೊಂಡು ನಾನು ನನ್ನ ತಾಲೂಕಿನ ರೈತರ ಎತ್ತಿನ ಗಾಡಿ ಮೂಲಕ ವಿಧಾನಸೌಧಕ್ಕೆ ಬರುವಂತ ಪ್ರಯತ್ನ ಮಾಡಿದ್ದೀನಿ. ನಾನು ಬಿಜೆಪಿಯ ಪಟ್ಟು ಏನು ಅಂತ ಹೇಳಿದ್ರೆ ರಾಜೀನಾಮೆ ಕೊಡಬೇಕು ಅಂತ, ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಅನ್ನೋದು ಬಿಜೆಪಿಯ ವಾದ. ಅಂದ್ರೆ ಸರ್ಕಾರ ಮಾಡಬಹುದಿತ್ತು, ರಾಜೀನಾಮೆ ಪಡಿಬಹುದಾಗಿತ್ತು, ಅವಾಗಲೇ ನಾವು ಕಲಾಪವನ್ನ ಅಟೆಂಡ್ ಮಾಡ್ತಾ ಇದ್ವಿ, ಬರದ ಬಗ್ಗೆ ಆಗ್ಲಿ ರೈತರ ಬಗ್ಗೆ ಆಗ್ಲಿ ಚರ್ಚೆನ ಮಾಡ್ತಾ ಇದ್ವಿ ಅಂತ ಅವ್ರ ವಾದ. ಅಲ್ಲ, ಈ ರಾಜೀನಾಮೆ ಕೊಡಬೇಕಂದ್ರೆ ಆರೋಪ ಸಾಬೀತಾಗಬೇಕಲ್ಲ. SITಲೂ ಬಂದಿಲ್ಲ, ಯಾವ ಇನ್ವೆಸ್ಟಿಗೇಷನ್ಸ್ ಅಲ್ಲೂ ಆರೋಪಿ ಅಂತ ಬಂದಿಲ್ಲ. ಸುಮ್ಮನೆ ಅವರು ದಂಡಾದುಂಡಿ ನಾನು ಹೇಗಾದ್ರೂ ಮಾಡಿ ರೆಸಿಗ್ನೇಷನ್ ಕೊಟ್ಟು ಮುಜುಗರ ಮಾಡಬೇಕು ಸರ್ಕಾರಕ್ಕೆ ಈ ನಡವಳಿಕೆಯನ್ನ ಎಲ್ಲರಿಗೂ ಪೋಷಣೆ ಮಾಡಬೇಕಾ? ನೀವೇ ಯೋಚನೆ ಮಾಡಿ. ಅವ್ರೇನಾದ್ರೂ ಚರ್ಚೆ ಮಾಡಲಿ, ನಾವೇ ಹೇಳ್ತಾ ಇದೀವಲ್ಲ, ಮುಖ್ಯಮಂತ್ರಿ ಸಾಹೇಬ್ರು ಹೇಳಿದ್ರಲ್ಲ, ಬಂದು ಚರ್ಚೆ ಮಾಡ್ಕೊಳ್ಳಿ, ನೀವೇನಾರ ಇದ್ರೆ ನಿಮ್ ಚರ್ಚೆ ಮೂಲಕ ನನ್ನನ್ನು ಕನ್ವಿನ್ಸ್ ಮಾಡಿ ಅದನ್ನ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳಿದಾರಲ್ಲ. ಯಾವ ಕಾರಣಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ ಚರ್ಚೆ ಮಾಡಕ್ಕೆ? ಅವ್ರ ಹತ್ರ ಏನು ಸಬ್ಜೆಕ್ಟ್ ಇಲ್ಲ, ಸ್ಟಫ್ ಇಲ್ಲ, ಅದಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ. ಅವರು ಸರ್ ಇವಾಗ ಒಳಗ್ ಬಿಟ್ಟಿಲ್ಲ, ನಿಮಗೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ನಾನು ಮೊನ್ನೆ ಗಾಂಧಿ ಪ್ರತಿಮೆ ಮುಂದೆ ಕೂತಿದ್ದೆ, ಈಗ ಎತ್ತಿನ ಗಾಡಿ ಮೂಲಕ ಬಂದಿದ್ದೀನಿ. ಇದು ಬಿಜೆಪಿ ಅವರಿಗೆ ತಲುಪಬೇಕು. ಯಾವ ರೀತಿ ಇಷ್ಟೆಲ್ಲ ನೀವು ತೊಂದರೆ ಕೊಡ್ತಾ ಇದ್ದೀರಾ ಅಂತ ನೋಡೋಣ. ಅದು ಯಾವ ರೀತಿ ನಮಗೆ ಸಮಸ್ಯೆಗಳನ್ನ ಬಿಗಡಾಯಿಸಿರೋದನ್ನ ತಿಳಿ ಮಾಡೋ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ವಿಷ್ಣು ಕುಣಿಗಲ್ ಶಾಸಕ ರಂಗನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಮೂಲಕ ಒಂದು ಹೋರಾಟಕ್ಕೆ ಮುಂದಾಗಿದ್ದೀರಾ. ಜೆಡಿಎಸ್ ಮತ್ತೆ ಬಿಜೆಪಿಯ ಮುಖವಾಡ ಹಾಕೊಂಡು, ಇವರಿಬ್ರು ಕೂಡ ಮುಖವಾಡ ಹಾಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಭವನದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರ ಮುಖವಾಡವನ್ನ ಹಾಕಿಕೊಂಡು ಪ್ರತಿಭಟನೆ ಮಾಡುತ್ತಿದ್ದಾರೆ. ಸದನವನ್ನ ಮಾಡೋದಕ್ಕೆ ಬಿಡದೆ, ಸುಲಲಿತವಾಗಿ ನಡೆಸೋದಕ್ಕೆ ಬಿಡದೆ ಗದ್ದಲವನ್ನ ಎಬ್ಬಿಸಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾದಂತ ಸಂದರ್ಭದಲ್ಲಿ ಆ ಸಮಯವನ್ನ